ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಸೋಮವಾರದ ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಸೋಮವಾರ ಒಲೆ ಎಲ್ಲ ಒರೆಸ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವತ್ತು ಚಕ್ಕೆ ಮತ್ತು ಜೀರಿಗೆನ ಹಾಕಿ ಕಷಾಯನ ಮಾಡ್ಕೊಂಡು ಕುಡಿತಾ ಇರೋದು. ತುಂಬಾ ಹೆಲ್ತಿಗೆ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ. ಮಂಡಿ ನೋವು ಇರೋರು, ಸೊಂಟ ನೋವು ಇರೋರು, ಬೆನ್ನೆಳ್ತಾ ಬರ್ತಾ ಇದೆ, ಮೈಗ್ರೇನ್ ಪ್ರಾಬ್ಲಮ್ ಇದೆ ಅಂತಂದರೆ ಖಂಡಿತ ಈ ಪ್ರತಿದಿನವೂ ಒಂದೊಂದು ಕಷಾಯನ ಮಾಡ್ಕೊಂಡು ಕುಡಿಬೋದು. ನಿಜಕ್ಕೂ ಹೇಳ್ತೀನಿ, ಈ ಥರ ಕಷಾಯ ಕುಡಿಯೋದ್ರಿಂದ ಇಡೀ ದಿನ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತಂದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಜೊತೆಗೆ ವೆಯ್ಟ್ ಲಾಸ್ಗೆ ಮತ್ತು ಹೆಲ್ತ್ ಬೆನಿಫಿಟ್ಟು ಸಿಕ್ಕಾಬಟ್ಟೆ ಇದೆ. ವೆಯ್ಟ್ ಲಾಸ್ಗಂತೂ ಸಿಕ್ಕಾಬಟ್ಟೆ ಹೇಳಿ ಮಾಡಿಸಿದೆ ಈ ಒಂದು ಚಕ್ಕೆ ಮತ್ತು ಸೋಂಪು ಮತ್ತು ಜೀರಿಗೆ ಇದನ್ನೆಲ್ಲನೂ ಹಾಕ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಅದರಲ್ಲೂ ವೆಯ್ಟ್ ಲಾಸ್ ಅಂದ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಮನೇಲಿ ಕೂತಿದ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ವ್ಯಾಯಾಮ ಎಲ್ಲ ಮಾಡಬೇಕು. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಹೆಸ್ರು ಕಾಳನ್ನು ಒಂದು ಗೊಜ್ಜು ಅಥವಾ ಪಲ್ಯ ಅಂತ ಅನ್ಬೋದು. ಚಪಾತಿಗೆ, ದೋಸೆಗೆ ಮತ್ತು ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಚಪಾತಿ ಜೊತೆಗೆ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಮಾತುಕತೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಪ್ರತಿದಿನವೂ ಒಂದಲ್ಲ ಒಂದು ಮಾತುಕತೆ ಇರಲೇಬೇಕು. ಇದರಿಂದ ನಾನು ನಿಮ್ಮಿಂದ ತುಂಬ ಕಲಿಯೋದಿದೆ, ತಿಳ್ಕೊಳ್ಳೋದಿದೆ. ಯಾಕೆಂದರೆ ಒಂದು ವಿಡಿಯೋ ಮಾಡಿದಾಗ ಕೆಲವು ಮಾತುಗಳನ್ನು ನಾವು ಆಡ್ತೀವಿ. ಆಡಿದಾಗ ನೀವು ಪ್ರಶ್ನೆಗಳನ್ನು ಹಾಕ್ತಿರಲ್ಲ, ಆವಾಗ ಹೌದಲ್ವಾ, ಈಗೂ ಯೋಚನೆ ಮಾಡ್ಬೋದಲ್ವಾ, ಈಗೂ ಇರುತ್ತಲ್ವಾ ಅಂತ ಅಂದ್ಕೊಳ್ತೀವಿ. ನಿಜ ಅಂದ್ಕೊಳ್ಳೋದೇನು, ಅದನ್ನು ಜೀವನಕ್ಕೆ ಎಷ್ಟೋ ವಿಚಾರಗಳನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ನೋಡೋಣ ಏನೇನು ಕಮೆಂಟ್ ಹಾಕ್ತೀರಾ ಅಂತ. ಕಮೆಂಟ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಬನ್ನಿ, ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ನಾದಿ ಇಡ್ತಾಯಿದ್ದೀನಿ. ಬಿಸಿ ನೀರು ಏನೂ ಹಾಕಲ್ಲ, ಮಾಮೂಲಿ ತಣ್ಣೀರಲ್ಲೇ ಕಲಸಿಡ್ತೀನಿ. ಚಪಾತಿ ಅಂತೂ ರೊಟ್ಟಿ ಥರ ಆಗೋದು ಅಥವಾ ಗಟ್ಟಿಯಾಗೋಗೋದು, ರಬ್ಬರ್ ರೀತಿ ಆಗೋದು ಏನೂ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ. ಮಾಮೂಲಿಯಾಗಿ ಅಂಗಡಿನಲ್ಲಿ ಸಿಗುವಂಥ ಗೋಧಿ, ಜವೆ ಗೋಧಿ ಎಲ್ಲ ನಾರ್ಮಲ್ ಚಪಾತಿ ಮಾಡೋವಂಥ ಗೋಧಿ ತೊಗೊಂಡು ಬಂದು ಅದನ್ನು ಮಿಲ್ ಮಾಡಿಸ್ಕೊಳ್ತೀನಿ. ಮಿಲ್ ಮಾಡಿಸ್ಕೋಬೇಕಾದ್ರೆ ಸ್ವಲ್ಪ ಮೆಂತ್ಯ ಹಾಕ್ತೀನಿ, ಸ್ವಲ್ಪ ಜೀರಿಗೆ ಹಾಕ್ತೀನಿ. ಅದ್ರ ಜೊತೆಗೆ ಬೇಕು ಅಂತಂದರೆ ಸಾಬೂದಾನ ಹಾಕ್ಕೋಬೋದು. ಹಾಗೆಯೇ ಸೋಯಾ ಕಾಳು ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ಸೋಯಾ ಕಾಳು ಎಲ್ಲರಿಗೂ ಹೊಂದಾಣಿಕೆ ಆಗೋದಿಲ್ಲ. ಹೆಲ್ತ್ ನೋಡ್ಕೊಂಡು ಹಾಕ್ಕೊಳ್ಳಿ. ಹೆಲ್ತ್ ತೊಂದರೆ ಇದೆ ಅಂತಂದರೆ ದಯವಿಟ್ಟು ಸೋಯಾ ಕಾಳನ್ನು ಹಾಕಕ್ಕೆ ಹೋಗಬೇಡಿ. ಹಾಗೆ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಒಂದು 10ರಿಂದ 15 ನಿಮಿಷ, ಮಿನಿಮಮ್ 20 ನಿಮಿಷ ನೆನೆಸ್ತೀನಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ನೆನೆಸೋಕೆ ಹೋಗೋದಿಲ್ಲ. ಜಾಸ್ತಿ ನೆನೆಸಿದ್ರೂ ತುಂಬ ಚೆನ್ನಾಗಿರುತ್ತೆ. ಟೈಮ್ ಇರೋದಿಲ್ಲ, ಬೇಗ ಬೇಗ ಕೆಲಸ ಮಾಡ್ಕೋಬೇಕಲ್ವ. ಹಾಗಾಗಿ ಇವಾಗ ಕಾಫಿ ಪೌಡರ್ ಎಲ್ಲಿಂದ ತರ್ತೀರಾ ಅಕ್ಕ ಅಂತ ಹೇಳ್ತೀರಾ. ಇದು ನಾವೇ ನಮ್ಮ ತೋಟದಲ್ಲಿ ಬೆಳೆದಿರೋ ಕಾಫಿ ಪೌಡರ್ನ ಮಿಲ್ ಮಾಡಿಸ್ಕೊಂಡು ಬರ್ತೀವಿ. ಜಯಲಕ್ಷ್ಮಿ ಕಾಫಿ ವರ್ಕ್ ಅಂತ ಬರುತ್ತೆ, ಅಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ನನಗೆ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ, ನನಗೆ ಮಾತ್ರ ಈ ಒಂದು ಟೇಸ್ಟು ತುಂಬಾ ಇಷ್ಟ ಆಗುತ್ತೆ. ಇನ್ನು ಬೆಲ್ಲ ಅಂತೂ ರಿಲಯನ್ಸ್ ಮಾರ್ಟಿಂದ ತೊಗೊಂಬರ್ತೀನಿ. ಇಲ್ಲ ಅಂತಂದರೆ ಅಚ್ಚು ಬೆಲ್ಲ ಏನಾದ್ರೂ ದೇವರು ದೀಪ ಹಚ್ಚಬೇಕು ಅನ್ನೋದಾದರೆ ಅಚ್ಚು ಬೆಲ್ಲನ ಅಂಗಡಿಯಿಂದ ತೊಗೊಂಡು ಬರ್ತೀನಿ. ಅದನ್ನೇ ಯೂಸ್ ಮಾಡೋದು. ಕಾಫಿಗೆ ಆಗಲಿ ಟೀಗೆ ಆಗಲಿ ಬೆಲ್ಲನ ಹಾಕಿದ್ರೆ ಒಡ್ಕೊಳ್ಳೋದಿಲ್ಲ. ಕೆಲವೊಂದು ಬೆಲ್ಲಗಳು ಒಡ್ಕೊಳ್ಳುತ್ತೆ. ಕಪ್ಪು ಬೆಲ್ಲ ಇರುತ್ತಲ್ಲ ಅದು, ಮತ್ತು ಕೆಮಿಕಲ್ ಪೌಡ್ರೆಲ್ಲ ಹಾಕಿರ್ತಾರಲ್ಲ ಅಂಥ ಬೆಲ್ಲಗಳು ಒಡ್ಕೊಳ್ಳುತ್ತೆ. ಬೆಲ್ಲನ ನೋಡ್ಕೊಂಡು ತೊಗೊಳ್ಳಿ. ಆಮೇಲೆ ಕಸ ಕಡ್ಡಿ ಮಣ್ಣು ಕಲ್ಲು ಏನೂ ಇರಲ್ಲ. ತುಂಬಾ ಚೆನ್ನಾಗಿ ತುಂಬ ಕ್ಲೀನಾಗಿರುತ್ತೆ. ಬನ್ನಿ, ನಾಟಿ ಹೆಸರು ಕಾಳು ತೊಗೊಂಡು ಬಂದಿದೆ. ಸಾಮಾನ್ಯವಾಗಿ ಈ ನಾಟಿ ಹೆಸರು ಕಾಳು ಸಾಂಬಾರಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ರುಚಿನೇ ಬೇರೆ ಇರುತ್ತೆ. ಫಾರಮ್ ಕಾಳು, ಹೆಸರು ಕಾಳಿನಲ್ಲೂ ಅಡುಗೆ ಮಾಡ್ಕೊಂಡು ಊಟ ಮಾಡಿ, ಅದ್ರ ರುಚಿನೇ ಬೇರೆ ಇರುತ್ತೆ. ನಾಟಿ ಕಾಳು ಸಣ್ಣಕ್ಕಿರುತ್ತೆ, ಫಾರಮ್ ಕಾಳು ಬಿಳಿ ದಪ್ಪಕ್ಕಿರುತ್ತೆ, ಜೊತೆಗೆ ದಪ್ಪವಾಗಿರುತ್ತೆ. ಬಿಳಿ ಎಲ್ಲ ದಪ್ಪಕ್ಕಿರುತ್ತೆ, ಜೊತೆಗೆ ಶೈನಿಂಗ್ ಇರುತ್ತೆ. ಎಷ್ಟು ಮಿಂಚ್ತಾ ಇರುತ್ತೆ ಗೊತ್ತಾ, ನೋಡಿದ ತಕ್ಷಣ ಹಾಗೆ ಸೆಳ್ಕೊಂಬಿಡುತ್ತೆ ಜನನ್ನ. ಆದರೆ ನಾಟಿ ಕಾಳು ಹಾಗಲ್ಲ, ಶೈನಿಂಗ್ ಇರೋದಿಲ್ಲ, ಸಿಕ್ಕಾಪಟ್ಟೆ ಡಾರ್ಕ್ ಆಗಿರುತ್ತೆ ಕಲರು, ಗ್ರೀನ್ ಆಗಿರುತ್ತೆ, ತುಂಬ ಸಣ್ಣ ಇರುತ್ತೆ. ರುಚಿ ಮಾತ್ರ ಅತ್ಯದ್ಭುತವಾಗಿರುತ್ತೆ. ಇದನ್ನು ಸಹ ರಿಲಯನ್ಸಿಂದನೇ ತೊಗೊಂಡು ಬರ್ತೀನಿ. ಇಲ್ಲ ಅಂದರೆ ಇಲ್ಲೇ ಚಿದಂಬರಂ ಸ್ಟೋರ್ ಅಂತ ಬರುತ್ತೆ, ಅಲ್ಲಿಂದ ತೊಗೊಂಡು ಬರ್ತೀನಿ. ತುಂಬಾ ಚೆನ್ನಾಗಿದೆ. ನಾಟಿ ಹೆಸ್ರು ಕಾಳು ಜೊತೆಗೆ ಇವತ್ತು ಒಂದು ಸ್ವಲ್ಪ ತೊಗರಿಬೇಳೆನ ಹಾಕ್ಬಿಟ್ಟು ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಖಂಡಿತ ಟ್ರೈ ಮಾಡಿ. ಬನ್ನಿ, ಇವತ್ತು ಜೀವನದಲ್ಲಿ ಯಾರಿಗಾದ್ರೂ ಅಥವಾ ಯಾರಾದ್ರೂ ನಿಮಗೆ ಪುಕ್ಸಟ್ಟೆ ಸಲಹೆನ ಕೊಡ್ತಾರಾ? ಅಥವಾ ನೀವು ಯಾರಿಗಾದ್ರೂ ಪುಕ್ಸಟ್ಟೆ ಸಲಹೆನ ಕೊಟ್ಟಿದ್ದೀರಾ? ನಿಜವಾಗ್ಲೂ ಹೌದು. ಕೇಳೋರು ಅಂತ ಇದ್ದರೆ ಯಾರಾದರೂ ಬಂದು ಕಿವಿ ಓದ್ತಾನೆ ಇರ್ತಾರೆ. ಅಥವಾ ನಾವು ಅಷ್ಟೇ ಕೇಳಿಸ್ಕೊಳ್ಳೋರಿದ್ದರೆ ನಾವು ಸಹ ಇನ್ನೊಬ್ಬರ ಕಿವಿಗೆ ನಾವು ಇಲ್ಲ ಸಲ್ಲದ ಸಲಹೆಗಳು
ಖಂಡಿತವಾಗ್ಲೂ ನಾವು ಹೇಳ್ತಾನೆ ಇರ್ತೀವಿ. ಖಂಡಿತ ಈ ಥರ ಸಲಹೆ ಕೊಟ್ಟರೆ ಖಂಡಿತ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಸಲಹೆ ಕೊಡೋಕ್ಕೂ ಮುಂಚೆ ಸಾವಿರ ಸಲ ಯೋಚನೆ ಮಾಡಬೇಕು. ಒಬ್ಬ ಗುರು ಒಂದು ಪಾಠ ಕಲಿಸಿದ್ರೆ ಗುರು ದಕ್ಷಿಣೆ ಅಂತ ಇಸ್ಕೊಳ್ತಾರೆ. ಹೌದಾ ಅಲ್ವಾ? ಹಾಗೆಯೇ ಒಬ್ಬರಿಗೆ ಸಲಹೆನ ಕೊಡೋಕ್ಕೂ ಮುಂಚೆ ನಾವು ಸಾವಿರ ಸತಿ ಯೋಚನೆ ಮಾಡಬೇಕಾಗುತ್ತೆ. ಕಾರಣ ಏನಂತಂದರೆ, ಯಾವತ್ತು ನಾವು ಇನ್ನೊಬ್ಬರ ಅವಶ್ಯಕತೆ ಅವ್ರಿಗೆ ನನ್ನ ಸಲಹೆ, ನನ್ನ ಒಂದು ದಾರಿ ಮಾತಿನ ದಾರಿ ಅಥವಾ ನಾನು ಅವ್ನು ಕೊಡುವಂತಹ ಮಾರ್ಗದರ್ಶನದಿಂದ ಅವ್ರ ಲೈಫ್‌ಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ, ಅವರಾಗಿದ್ದವರೇ ಕೇಳ್ತಾರೆ ಹೊರತು ನಾವಾಗಿದ್ದು ನಾವು ಹೋಗಿ ಅವ್ರ ಜೀವನಕ್ಕೆ ಬೇಕಾ ಬೇಡವೋ ಅಥವಾ ಬಲವಂತದ ಮಾತುಗಳನ್ನು ಅವರ ಕಿವಿಗೆ ಖಂಡಿತ ತುಂಬಿದ್ರೆ ಒಳ್ಳೆಯದಲ್ಲ. ಹೌದು. ನಾವಾದರೂ ಅಷ್ಟೇ ನಮಗೆ ಬೇಕಾಗಿರುವಂಥ ಮಾತುಗಳನ್ನು ಮಾತ್ರ ನಾವು ಕೇಳಿಸ್ಕೋಬೇಕು. ಬೇಡವಾಗಿರೋರು ಪುಕ್ಸಟ್ಟೆ ಸಲಹೆಯನ್ನು ಕೊಡೋಕೆ ಬರೋರ ಹತ್ರ ಖಂಡಿತ ಸಲಹೆನ ತಗೊಳ್ಳೋಕೆ ಹೋಗಬೇಡಿ. ಇದರಿಂದ ಕೆಲವೊಂದು ತೊಂದರೆಗಳು ಆಗುತ್ತೆ, ಕೆಲವೊಂದು ಖರ್ಚುಗಳು ಜಾಸ್ತಿ ಆಗುತ್ತೆ, ಕೆಲವೊಂದು ಟೈಮಲ್ಲಿ ಕೆಲವೊಂದು ಮಾತುಗಳು ಸಹ ಬಂದ್ಬಿಡುತ್ತೆ. ಹಾಗಾಗಿ ಯಾರಿಗೇನು ಪುಕ್ಸಟ್ಟೆ ಸಲಹೆಯನ್ನು ಕೊಡೋಕೆ ಹೋಗಬೇಡಿ. ಜೊತೆಗೆ ಸಲಹೆಯನ್ನು ಕೇಳಿದವರು ಮಾತ್ರ ಹೇಳಿ. ಬಲವಂತ ಹೇರೋಕ್ಕೆ ಹೋಗಬೇಡಿ. ಇದು ನಾನು ಹೇಳಿರೋವಂತಹ ಒಂದು ಸಜೆಷನ್ನ ಅಥವಾ ನಾನು ಹೇಳಿರೋ ಮಾತನ್ನು ಕೇಳಲೇಬೇಕು ಅಂತ ಯಾರ ಮೇಲೂ ಒತ್ತಡ ಹಾಕೋಕ್ಕೆ ಹೋಗಬೇಡಿ. ಈ ಒತ್ತಡ ಹಾಕಿದಾಗ ಕೆಲವರಿಗೆ ಅನುಮಾನ ಅನ್ನೋದು ಬರುತ್ತೆ. ಇವ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರಲ್ಲ, ಇವ್ರು ಮಾತಾಡ್ಸೇ ತಪ್ಪು ಮಾಡಿಬಿಟ್ಟ ಅನಿಸುತ್ತೆ. ಇನ್ನೂ ಕೆಲವ್ರಿಗೆ ಹೇಗೆ ಅಂತಂದರೆ, ನಾನು ಮಾತಾಡಿದ್ದೀನಿ ಅಂದರೆ ನನ್ನ ಬಾಯಿಂದ ಮಾತು ಬಂದಿದೆ ಅಂತಂದರೆ ಅದನ್ನು ನಡೆಸ್ಕೊಡ್ಲೇಬೇಕು, ಅದೇ ಥರನೇ ಕೇಳಲೇಬೇಕು ಮಾತನ್ನು ಅನ್ನೋ ಥರ ಆರ್ಡ್ರ್ ಮಾಡೋರ ಥರ ಇರುತ್ತೆ ಕೆಲವ್ರದ್ದು. ಹಾಗಾಗಿ ಯಾರೇ ಆದ್ರೂ ಒಂದು ಸಲಹೆಯನ್ನು ಕೊಡಬೇಕಾದ್ರೆ ಇದು ನಿನ್ನಿಚ್ಛೆ, ನಿನಗೆ ಓಕೆ ಅನಿಸಿದ್ರೆ ತಗೋ, ಇಲ್ಲ ಅಂದರೆ ಇಲ್ಲ. ನನ್ನ ಒಂದು ಸಜೆಷನ್ ಕೇಳ್ಕೊಂಡು ಬಂದಿದ್ದೀಯಾ, ಬಟ್ ನನ್ನ ಜೀವನದ ಅನುಭವದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕೇಳಲೇಬೇಕು ಅಂತ ಏನಿಲ್ಲ, ಇಷ್ಟ ಆದರೆ ಅದನ್ನು ನಿಮ್ಮ ಲೈಫ್ಗೆ ಅಳವಡಿಸ್ಕೊಡ್ಬೋದು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಡಿ. ಅದರಲ್ಲೂ ಮಕ್ಕಳ ವಿಚಾರದಲ್ಲಿ, ಗಂಡ ಹೆಂಡತಿ ವಿಚಾರದಲ್ಲಿ, ಹೆಲ್ತ್ ಸಂಬಂಧಪಟ್ಟ ಹಾಗೆ ಕೆಲವೊಂದು ಜಗಳ ಕದನಗಳಲ್ಲಿ, ಸಂಸಾರದಲ್ಲಿ, ತುಂಬು ಕುಟುಂಬಗಳಲ್ಲಿ, ಪ್ರೇಮಿಗಳ ವಿಚಾರದಲ್ಲಿ, ಹೌದು, ದುಡ್ಡು ಕಾಸಿನ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಪುಕ್ಸಟ್ಟೆ ಸಲಹೆಯನ್ನು ಕೊಡೋದಕ್ಕೆ ಹೋಗಬೇಡಿ. ಕೆಲವೊಂದು ಸಲ ನಾವು ಕೊಡುವಂತಹ ಅವ್ರು ಕೇಳದೇ ಇದ್ದರೂ ಪರವಾಗಿಲ್ಲ, ಅವರು ಕಷ್ಟದಲ್ಲಿದ್ದಾರೆ, ಅವ್ರು ನೋವ್ತಾ ಇದ್ದಾರೆ, ಅವ್ರು ಕಣ್ಣೀರಿಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವೇನಾದ್ರು ಸಲಹೆ ಕೊಟ್ಟಾಗ ಕೆಟ್ಟದ್ದು ಆಗ್ಬೋದು, ಒಳ್ಳೆಯದು ಆಗ್ಬೋದು. ಒಳ್ಳೆಯದಾದರೆ ಇಂಥವ್ರು ಹೇಳಿದ್ರು ಅಂತಲೂ ಅನ್ಬೋದು, ಅಥವಾ ಕೆಟ್ಟದಾದಾಗ ಹೇಳಿದ್ರು ಅಂದ್ರೂ ಅನ್ಬೋದು, ಅಥವಾ ಹೇಳ್ದೇನೂ ಇರ್ಬೋದು. ಆದರೆ ಕೆಟ್ಟದಾದರೆ ಮಾತ್ರ ಇಂಥವಳು ಹೇಳಿದ್ಲು ಕಣೋ, ಅವಳ ಮಾತು ಕೇಳಿ ನಾನು ಹಿಂಗಾಗೋಯ್ತು ಅಂತನ್ನೋದು ಬರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಸಜೆಷನ್ನ ಹೇಳೋಕ್ಕೆ ಹೋಗಬೇಡಿ. ಈ ಮಾತ್ರೆ ತಗೋ, ಇಂಥ ಡಾಕ್ಟರ್ ಹತ್ರ ಹೋಗು ಅಂತ ಸಲಹೆ ಕೊಡಿ ಹೊರತು ಇಂಥದ್ದೇ ಮಾತ್ರೆಗಳು ತಗೋ, ಇಂಥದ್ದೇ ಔಷಧಿಗಳು ತಗೋ, ಈ ಥರ ಕ್ರೀಮೇ ಹಚ್ಚು, ಅಥವಾ ನೀನು ಇಂಥ ಮಾತ್ರೆಗಳು ತಗೊಳ್ಳೋಕ್ಕೆ ಹೋಗಬೇಡ, ಇಂಥ ಔಷಧಿಗಳನ್ನು ತಗೊಳ್ಳೋಕ್ಕೆ ಹೋಗಬೇಡ ಅಂತ ಒಂದು ಸಲಹೆಯನ್ನು ಕೊಡೋಕ್ಕೆ ಹೋಗಬೇಡಿ. ಒಂದು ಮಾತುಗಳನ್ನು ಆಡೋದಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಸಂಸಾರದಲ್ಲಿ ಕಷ್ಟ, ಸುಖ, ಒಳ್ಳೆಯದು, ಕೆಟ್ಟದ್ದು ಎಲ್ಲವೂ ಇರುತ್ತೆ. ಒಬ್ಬ ಗಂಡ ಒಂದು ಹೆಂಡತಿನ ಅರ್ಥ ಮಾಡ್ಕೋಬೇಕು ಅಂತಂದರೆ ಮಿನಿಮಮ್ ಗಂಡ ಹೆಂಡತಿ ಇಬ್ಬರೂ ಗಂಡನೇ ಹೆಂಡತಿನ ಅರ್ಥ ಮಾಡ್ಕೋಬೇಕು ಅಂದರೆ ಮಿನಿಮಮ್ 5 ವರ್ಷ ಬೇಕೇ ಬೇಕು. 5 ವರ್ಷ ತನಕ ಲೈಫಲ್ಲಿ ನೀನು ಸರಿ ಇಲ್ಲ, ನೀನು ಮದುವೆಗೂ ಮುಂಚೆ ಹೀಗಂದೆ, ಮದುವೆಗೂ ಮುಂಚೆ ಹಾಗಂದೆ, ನಿನ್ನಿಂದನೇ ಅಂತಲೇ ಕಚ್ಚಾಡಿಕೊಂಡೇ ಇರಬೇಕು ಹೊರತು 5 ವರ್ಷ ಆದಮೇಲೆ ಜೀವನದ ಆಗು ಹೋಗುಗಳು ಎಲ್ಲವೂ ಅರ್ಥ ಆಗ್ತಾ ಬರುತ್ತೆ. ಹಾಗಾಗಿ ದಯವಿಟ್ಟು ಸಂಸಾರದಲ್ಲಿ ಗಂಡ ಹೆಂಡತಿ ವಿಚಾರದಲ್ಲಿ ನನ್ನ ಗಂಡ ಹಾಗಂದ, ನನ್ನ ಹೆಂಡತಿ ಹೀಗಂದು, ನೀವು ಒಂದು ಸ್ವಲ್ಪ ಅವಳಿಗೆ ಬುದ್ಧಿ ಹೇಳಿ, ನೀವು ಅವನಿಗೊಂದು ಸ್ವಲ್ಪ ಬುದ್ಧಿ ಹೇಳಿ ಅಂತ ಏನಾದ್ರೂ ನಿಮ್ಮ ಹತ್ರ ಬಂದಾಗ ನೀವು ಯಾವುದೇ ಕಾರಣಕ್ಕೂ ಹೀಗಲ್ಲ ಹಾಗೆ ಮಾಡು, ಹಾಗಲ್ಲ ಹೀಗೆ ಮಾಡು ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಮಾತಾಡೋದಕ್ಕೆ ಹೋಗಬೇಡಿ. ಯಾವುದು ಬುದ್ಧಿವಾದವನ್ನು ಹೇಳೋಕ್ಕೆ ಹೋಗಬೇಡಿ. ಇವತ್ತು ಗಂಡ ಹೆಂಡತಿ ಕಿತ್ತಾಡ್ತಾರೆ, ನಾಳೆ ಒಂದಾಗ್ತಾರೆ. ಕೊನೆಗೆ ಕೆಟ್ಟ ಹೆಸರು ಬರೋದು ಮೂರನೇವರಿಂದ, ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸ್ಕೊಂಡು ಹೋಗೋ ಪುಕ್ಸಟ್ಟೆ ಸಜೆಷನ್ ಕೊಡೋ ನಮ್ಮಗಳಿಗೆ ಕೆಟ್ಟ ಹೆಸರು ಬರುತ್ತೆ ಹೊರತು ಅವ್ರಿಗಲ್ಲ. ಹಾಗಾಗಿ ದಯವಿಟ್ಟು ಗಂಡ ಹೆಂಡತಿ ಮಧ್ಯ ವಿಚಾರದಲ್ಲಿ ಹೋಗಲೇಬೇಡಿ. ಇನ್ನು ತುಂಬ ಕುಟುಂಬದಲ್ಲಿ ಓರೋರಿಗೆ ತೀರಿರ್ತಾರೆ, ಅತ್ತೆ ಮಾವ ಇರ್ತಾರೆ, ಅದಕ್ಕೆ ನಾದ್ನೀರು ಇರ್ತಾರೆ, ಸೊಸೆಯಂದಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಎಲ್ಲವೂ ಇರ್ತಾರೆ. ಯಾವುದು ತಪ್ಪು ಯಾವುದು ಸರಿ ಅಂತ ಆ ಕುಟುಂಬದಲ್ಲಿ ನಾವು ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಆಗಲ್ಲ. ನಾವು ಬಿಟ್ಟು ಕೇಳೋರಿದ್ದಾರೆ ಅಂತ ಬಿಟ್ಟು ಸಲಹೆಯನ್ನು ಕೊಡೋಕ್ಕಾಗಲ್ಲ.
ನಾವೇನಾದರೂ ಸಲಹೆಯನ್ನು ಆ ತುಂಬು ಕುಟುಂಬದಲ್ಲಿ ಕೊಟ್ಟರೆ, ಒಂದು ಆ ಮನೆ ಒಡೆದು ಛಿದ್ರ ಆಗುತ್ತೆ. ಇನ್ನೊಂದು ನಾವು ನಮ್ಮದೇ ತಪ್ಪು ಅಂತ ಬೆರಳು ಮಾಡಿ ತೋರಿಸಿ ನಮ್ಮನ್ನು ತಪ್ಪಿತಸ್ಥರಾಗಿ ನಿಲ್ಲಿಸುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ದಯವಿಟ್ಟು ತುಂಬು ಕುಟುಂಬದಲ್ಲಿ ಯಾರಿಗೂ ಸಲಹೆಯನ್ನು ಕೊಡೋದಕ್ಕೆ ಹೋಗಬೇಡಿ. ಅವರವರ ಸಂಸಾರದಲ್ಲಿ ಅವರವರ ಒಳಗುಟ್ಟುಗಳು ಹೊರಗುಟ್ಟುಗಳು ಅವ್ರಿಗೆ ಗೊತ್ತಿರುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಇದರ ಜೊತೆಯಲ್ಲಿ ಪ್ರೇಮಿಗಳ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಪ್ರೀತಿ ಮಾಡೋದಕ್ಕೂ ಮುಂಚೆ ಯಾರನ್ನು ಕೇಳಿ ಪ್ರೀತಿ ಮಾಡಿರಲಿಲ್ಲ. ಏನಾದರೂ ಜಗಳ ಆಯಿತು ಅಂತಂದರೆ ಮಧ್ಯದಲ್ಲಿ ಯಾರನ್ನೋ ಕರ್ಕೊಬಂದು ಕೂರಿಸ್ತಾರೆ. ಲಾಸ್ಟಿಗೆ ಏನಾಗುತ್ತೆ ಗೊತ್ತಾ, ದೊಡ್ಡ ರಾದಾಂತಾಗಿ ಪ್ರೇಮಿಗಳು ದೂರನೂ ಆಗ್ಬೋದು, ಒಂದೂ ಆಗ್ಬೋದು. ಹಾಗಾಗಿ ಪ್ರೇಮಿಗಳ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸೋಕೆ ಹೋಗಬೇಡಿ. ಇನ್ನು ಮಕ್ಕಳ ವಿಚಾರವನ್ನು ದಯವಿಟ್ಟು ನಾನು ನೋಡಿದೆ, ನಾನು ಕೇಳಿದೆ, ನೀನು ಹೀಗೆ ಬೆಳೆಸು, ನೀನು ಹಾಗೆ ಬೆಳೆಸು, ಇದು ಹಿಂಗೆ ಮಾಡಬೇಡ, ಅದು ಹಂಗೆ ಮಾಡು ಅಂತ ಯಾವುದೇ ಕಾರಣಕ್ಕೂ ಮಕ್ಕಳ ವಿಚಾರದಲ್ಲಿ ಸಜೆಷನ್ ಕೊಡೋದಕ್ಕೆ ಹೋಗಬೇಡಿ. ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತ ನಾವು ಮಕ್ಕಳ ತಪ್ಪುಗಳನ್ನು ಹೇಳಿದ್ರೂ ಅಥವಾ ಮಕ್ಕಳು ಹೆಲ್ತಿಗೆ ಸಂಬಂಧಪಟ್ಟಾಗಲಿ, ಅದು ಅವ್ರ ಲೈಫ್ಗೆ ಏನೇ ಸಂಬಂಧಪಟ್ಟದಾಗಲಿ ನಾವು ಹೇಳಿದ್ರೆ ತಂದೆ ತಾಯಿ ಮನಸ್ಸಿಗೆ ಖಂಡಿತ ನಾಟೋದಿಲ್ಲ. ಅದರಿಂದ ನಾವು ಮೂರನೇವ್ರು ಇರ್ತೀವೋ ಅವ್ರ ಮೇಲೆ ಸಹ ಕೆಟ್ಟ ಅಪವಾದ ಬರುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಪುಕ್ಸಟ್ಟೆ ಸಲಹೆಯನ್ನು ಕೊಡೋಕ್ಕೆ ಹೋಗಬೇಡಿ. ಬನ್ನಿ, ನಾಟಿ ಹೆಸರು ಕಾಳನ್ನ ಹುರಿದಾದ್ಮೇಲೆ ಅದಕ್ಕೆ ತೊಗರಿಬೇಳೆನ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ 3 ವಿಸಲ್ ಬರ್ಸ್ಕೊಂಡೆ ಚೆನ್ನಾಗಿ ಹಣ್ಣಂಗೆ ಬೆಂದಿದೆ. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಟೊಮೊಟೊ ಹಾಕಿ ಹುರ್ಕೊಂಡು ಚಿಲ್ಲಿ ಪೌಡರ್, ಬೇಳೆ ಸಾಂಬಾರು ಪುಡಿ, ಸ್ವಲ್ಪ ಅರಶಿನ ಪುಡಿ ಹಾಕಿ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಬಾಡಿಸ್ಕೊಂಡು ಆದಮೇಲೆ ಇವಾಗ ಚೆನ್ನಾಗಿ ಬೆಂದಿರೋ ಬೇಳೆನ ತೊಗರಿಬೇಳೆ ಮತ್ತು ಹೆಸ್ರು ಕಾಳನ್ನು ಹಾಕ್ಬಿಟ್ಟು ಅದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಗರಂ ಮಸಾಲ, ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತೀನಿ. ಹಾಕ್ಬಿಟ್ಟು ಉಪ್ಪು ಸಪ್ಪೆ ನೋಡಿಕೊಂಡು ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಒಂದು 2-3 ಕುದಿ ಬಂದ ತಕ್ಷಣ ಸ್ಟವನ್ನು ಆಫ್ ಮಾಡಬೇಕು. ಬೇಯ್ತಾ ಈ ಒಂದು ಗೊಜ್ಜು ಗಟ್ಟಿಯಾಗುತ್ತೆ. ಸ್ವಲ್ಪ ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡಿ. ಒಂದು 2-3 ನಿಮಿಷ ಕುದ್ದರೆ ಈ ಒಂದು ಹೆಸ್ರು ಕಾಳು ಪಲ್ಯ ಅಥವಾ ಹೆಸ್ರು ಕಾಳು ಗೊಜ್ಜು ರೆಡಿಯಾಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ದೋಸೆಗೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಖಂಡಿತ ಈ ಸಿಂಪಲ್ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡದೆ ಇರೋಕ್ಕೆ ಹೋಗಬೇಡಿ. ಕೆಲವರು ಟೊಮೊಟೊ ಹಾಕೋದಿಲ್ಲ, ನಾನು ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸುಮಾರು ಒಂದು 25-30 ನಿಮಿಷ ಆಗಿದೆ. ಚೆನ್ನಾಗಿ ಈ ಒಂದು ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಇದನ್ನು ಚೆನ್ನಾಗಿ ನಾದಿ ಉಂಡೆಗಳನ್ನು ಮಾಡಿಕೊಂಡು ಚಪಾತಿನ ಒತ್ಕೊಳ್ತೀನಿ. ಚಪಾತಿ ಮಾಡಬೇಕಾದ್ರೆ ಗೋಧಿ ಹಿಟ್ಟನ್ನು ಮಾಡಿಸ್ಬೇಕಾದ್ರೆ ಆಗಲೇ ಹೇಳಿದ್ನಲ್ಲ, ಏನಿಲ್ಲ, ಸ್ವಲ್ಪ ಒಂದು 5 kg ಗೋಧಿ ತಗೊಳ್ಳಿ. ನಿಮ್ಮ ಕೈಯಲ್ಲಿ 2 ಹಿಡಿ ಮೆಂತ್ಯನ ಹಾಕ್ಕೊಳ್ಳಿ, ಆಯಿತಾ? ಕೈ ಅಳತೆನೆಲ್ಲ ಹೇಳ್ತೀನಿ. 2 ಹಿಡಿ ಮೆಂತ್ಯ ಹಾಕ್ಕೊಳ್ಳಿ. ಸೋಯಾ ಕಾಳೇನಾರು ತಿನ್ನೋದಾದರೆ ಅದನ್ನು 2 ಹಿಡಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಅದು 1 ಹಿಡಿ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡು ಇಷ್ಟನ್ನು ಮಿಲ್ ಮಾಡಿಸ್ಕೊಂಡು ಬಂದು ನೀಟಾಗಿ ತಣ್ಣಗಾರೋಕ್ಬಿಡಿ. ಮಿಲ್ ಮಾಡಿಸ್ಕೊಂಡು ಬಂದ ತಕ್ಷಣ ಒಂದು ದಿನ ಅದ್ರ ಮುಚ್ಚಳನ ತೆಗೆದುಬಿಟ್ಟು ಹಾಗೆ ತಣ್ಣಗಾರಬೇಕು. ಅದ್ರ ಮೇಲೆ ಯಾವುದಾದ್ರೂ ತೆಳು ಬಟ್ಟೆನ ಹಾಕ್ಬಿಡಿ. ಈಗ ಬಾಕ್ಸಲ್ಲಿ ಬಿಡಿಸ್ಕೊಂಡು ಬಂದಿರ್ತೀರಲ್ವ, ಆ ಹಿಟ್ಟಿನ ಮೇಲೆ ತೆಳು ಬಟ್ಟೆ ಮುಚ್ಚಿಬಿಟ್ಟು ಮುಚ್ಚಳ ತೆಗೆದುಬಿಡಿ. ನಾವೇನಾದರೂ ಹಿಟ್ಟನ್ನ ಹಾಗೆ ಬಿಸಿ ಇರಬೇಕಾದ್ರೆ ಮಿಲ್ಲಿಂದ ಮಾಡಿಸ್ಕೊಂಬಂದಿರ್ತೀವಲ್ವ, ಹಿಟ್ಟು ಮಾಡಿಸ್ಕೊಂಬಂದಿರ್ತೀವಲ್ಲ, ಬಿಸಿ ಇರುತ್ತೆ. ಅದು ಚಪಾತಿನೂ ಚೆನ್ನಾಗಾಗೋದಿಲ್ಲ, ರೊಟ್ಟಿನೂ ಚೆನ್ನಾಗಾಗೋದಿಲ್ಲ ತಣ್ಣಗಾಗಲಿಲ್ಲ ಅಂತಂದರೆ. ಆಮೇಲೆ ಸುಟ್ಟೋದಂಗೆ ಆಗುತ್ತೆ. ಹಾಗಾಗಿ ಮುಚ್ಚಳ ತೆಗೆದುಬಿಟ್ಟು ತಣ್ಣಗಾರೋದಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಜರಡಿ ಹಿಡಿದು ಬಾಕ್ಸಿಗೆ ತುಂಬಿಕೊಡಿ. ಇನ್ನೊಂದೇನೆಂದರೆ, ತಣ್ಣಗಾದ್ಮೇಲೆ ಜರಡಿ ಹಿಡಿದು ಬಾಕ್ಸಿಗೆ ತುಂಬೋದ್ರಿಂದ ಹುಳ ಬರೋದಿಲ್ಲ. ಅದೇ ಬಿಸಿ ಇರಬೇಕಾದ್ರೇ ನೀವು ಜರಡಿ ಹಿಡಿದ್ಬಿಡಿ, ಹುಳ ಬಂದು ಹಾಳಾಗುತ್ತೆ. ಯಾವುದೇ ಹಿಟ್ಟಾಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು, ಸಾಂಬಾರು ಪುಡಿ ಆಗಿರ್ಬೋದು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಯಾವುದೇ ಹಿಟ್ಟಾದರೂ ಸರಿಯೇ ಮಿಲ್ಲಿಂದ ಮಾಡಿಸ್ಕೊಂಡು ಬಂದ ತಕ್ಷಣ ಒಂದು ದಿನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು ಅದಾದಮೇಲೆ ಮಾರನೇ ದಿನ ಅದನ್ನು ಜರಡಿ ಹಿಡಿದು ಬಾಕ್ಸಿಗೆ ತುಂಬ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒದ್ದೆ ಕೈಯಲ್ಲೆಲ್ಲ ಹಿಟ್ಟನ್ನು ಮುಟ್ಟಕ್ಕೆ ಹೋಗ್ಬಿಡಿ, ಹಿಟ್ಟು ಹಾಳಾಗುತ್ತೆ. ಅರ್ಥ ಆಯ್ತಲ್ಲ ಹೇಳಿದ್ದು? ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಬಳಸ್ಕೊಳ್ಳಿ. ಒಂದ್ಸಲ ಹಿಟ್ಟು ಮಾಡಿಸ್ಕೊಂಡು ಬಂದು 3 ತಿಂಗಳು 4 ತಿಂಗಳ ತನಕ ಯೂಸ್ ಮಾಡೋಕ್ಕೆ ಹೋಗಬೇಡಿ.
ಒಂದು ಸಲ ಹಿಟ್ಟು ಮಾಡಿಸ್ಕೊಂಡ್ಮೇಲೆ 1.5 ತಿಂಗಳು 2 ತಿಂಗಳೊಳಗಡೆ ಖಾಲಿ ಮಾಡಿ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಿಟ್ಟನ್ನು ಮಾಡಿಸ್ಕೊಳ್ಳಿ. ಯಾಕೆಂದರೆ ಯಾವುದೇ ಆದರೂ ಹಳೇದು ಆಗ್ತಾ ಆಗ್ತಾ ಅದರಲ್ಲಿರುವಂಥ ಬನಿ ಅಂಶ ಕಡಿಮೆ ಆಗುತ್ತೆ. ರೊಟ್ಟಿನೂ ಚೆನ್ನಾಗಾಗೋದಿಲ್ಲ, ಚಪಾತಿನೂ ಚೆನ್ನಾಗೋಗೋದಿಲ್ಲ. ಅಷ್ಟೆಲ್ಲ ಯಾಕೆ, ರಾಗಿ ಹಿಟ್ಟು ಏನಾದರೂ ಒಂದು 4 ತಿಂಗಳು 5 ತಿಂಗಳು ಉಳ್ಕೊಂಡಿದ್ದನ್ನು ಮಾಡಿ ನೋಡಿ. ಅದರ ಸ್ಮೆಲ್ ಆಗಿರ್ಬೋದು, ಅದ್ರ ಬನಿ ಅಂತ ಬರುತ್ತೆ, ಕೈಯಲ್ಲಿ ಮುಟ್ಟು ನೋಡ್ರೆ ಗೊತ್ತಾಗುತ್ತೆ ಮುದ್ದೆದು, ಅದ್ರ ಬನಿನೂ ಸಹ ಚೆನ್ನಾಗಿರೋದಿಲ್ಲ. ಅರ್ಥ ಆಯ್ತಲ್ಲ. ಈಗ ಚಪಾತಿ ಎಲ್ಲ ಒತ್ತಾಯಿತು. ನಾನು ಜಾಸ್ತಿ ಎಲ್ಲನೂ ಚಪಾತಿನ ಒತ್ತಿಟ್ಕೊಳ್ಳೋದಿಲ್ಲ, ಅಲ್ಲೇ ಒತ್ತು ಅಲ್ಲೇ ಬೇಯಿಸ್ತೀನಿ. 1, 2 ಅಪ್ಪಿತಪ್ಪಿ 1 ಎಕ್ಸ್ಟ್ರಾ ಒತ್ತಿ ಇಟ್ಕೊಂಡಿರ್ತೀನಿ ಅಷ್ಟೇ. 4, 5 ಒಟ್ಟೊಟ್ಟಿಗೆನೇ ಜೋಡಿಸಿ ಇಟ್ಕೊಂಡಿರೋದಿಲ್ಲ. ಈ ಥರ ಮಾಡ್ಕೊಳ್ತೀನಿ, ನನಗಿಷ್ಟ ಆಗೋದಿಲ್ಲ ಅದು. ಇವಾಗ ಚೆನ್ನಾಗಿ ಬಟ್ಟೆನಲ್ಲಿ ಒತ್ತಿ ಒತ್ತಿ ಬೇಯಿಸ್ತೀನಿ. ಕಾರಣ ಏನಂತಂದರೆ, ಈ ಥರ ಬೇಯಿಸೋದ್ರಿಂದ ಹೊಟ್ಟೆನಲ್ಲಿ ಕೆಲವರಿಗೆ ಗುಡು ಗುಡು ಅನ್ನುತ್ತೆ. ಚಪಾತಿ ತಿಂದ ತಕ್ಷಣ ಹೊಟ್ಟೆ ಎಲ್ಲ ನುಲ್ತಾ ಬರುತ್ತೆ. ಆಮೇಲೆ ಭೇದಿ ಆಗುತ್ತೆ, ಗುಡು ಗುಡು ಅಂತ ಸೌಂಡ್ ಬರುತ್ತೆ. ಆಮೇಲೆ ಜೀರ್ಣನೇ ಆಗೋದಿಲ್ಲ ಅಂತಾರಲ್ಲ, ಅಂಥವ್ರು ಈ ಥರ ಒತ್ತಿ ಒತ್ತಿ ಬೇಯಿಸಿ. ಯಾಕೆಂದರೆ ಚಪಾತಿ ಚೆನ್ನಾಗಿ ಸುತ್ತ ಬೆಂದರೆ ಹಿಟ್ಟು ಹೊಟ್ಟೆನಲ್ಲಿ ಚೆನ್ನಾಗಿ ಜೀರ್ಣ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಚೆನ್ನಾಗಿ ಅಗೆದು ತಿನ್ನಬೇಕು ಚಪಾತಿನ. ಬೇಗ ಬೇಗ ಟೈಮ್ ಆಯಿತು, ಡ್ಯೂಟಿಗೆ ಹೊರಡಬೇಕು, ಬಸ್ ಬಂದುಬಿಡ್ತು, ಮತ್ತೇನೋ ಕೆಲಸ ಇದೆ ಅಂದ್ಬಿಟ್ಟು ಬೇಗ ಬೇಗ ತಿನ್ಬೇಕು ಹೋಗಬಾರ್ದು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಬನ್ನಿ, ಚಪಾತಿ ಎಲ್ಲ ಇಟ್ಟಾದಮೇಲೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಚಪಾತಿ ಆಯಿತು ಅಂತಂದರೆ ಎಲ್ಲ ಕೆಲಸನೂ ಮುಗಿದಾಗೆ. ಸ್ನೇಹಿತರೆ, ಆಗಲೇ ಹೇಳಿದ್ನಲ್ವ, ಪುಕ್ಸಟ್ಟೆ ಸಲಹೆಗಳನ್ನು ಯಾರಿಗೂ ಕೊಡೋಕೆ ಹೋಗಬೇಡಿ. ಸಜೆಷನ್ ಅಂತನ್ನೋದು ತುಂಬ ಅಮೂಲ್ಯವಾಗಿರೋದು. ಅದನ್ನು ನಮಗೆ ಸಮಯಕ್ಕೆ ಯಾರು ನಮ್ಮ ಕಷ್ಟದಲ್ಲಿದ್ದಾಗ ಅಥವಾ ನಮ್ಮ ದುಃಖದಲ್ಲಿದ್ದಾಗ ನಮ್ಗೆ ಏನೋ ಒಂದು ಸಲಹೆ ಬೇಕಾಗಿರುತ್ತೆ. ಅದು ನಮಗೆ ಗೊತ್ತಿರುತ್ತೆ. ಕಷ್ಟದ ಸಮಯದಲ್ಲಿ ಆ ಒಂದು ಸಲಹೆ ನಾವೇ 4 ಜನಕ್ಕೆ ಕೊಡೋರು ನಮಗೆ ನೆನಪು ಬರಲ್ಲ, ಹೌದಲ್ವಾ ಅನ್ನಂಗಾಗುತ್ತೆ. ಉದಾಹರಣೆಗೆ ನೋಡಿ, ಮುಟ್ಟಾದ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ. ನಮಗೆ ಅದನ್ನು ಬಿಸಿ ನೀರಿಗೆ ಅರಿಶಿನ ಪುಡಿ, ಮನೆಯಲ್ಲೇ ಮಾಡಿರೋ ಅರಿಶಿನ ಪುಡಿನ ಹಾಕ್ಕೊಂಡು ಕುಡಿಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಆ ಹೊಟ್ಟೆ ನೋವು ಬಂದಾಗ ಅದನ್ನು ಮರ್ತೇ ಹೋಗಿರ್ತೀವಿ, ಹೌದಲ್ವಾ. ಅವಾಗ ನಮ್ಗನ್ಸುತ್ತೆ, ಏನಾದರೂ ಅದಕ್ಕೊಂದು ಸಜೆಷನ್ ಯಾರು ಕೊಡಬಾರ್ದಾ ಅಂತಂತ. ಅದಕ್ಕೆ ಕೊಟ್ಟರೆ ತಪ್ಪಲ್ಲ, ಆದರೆ ಅವ್ರು ಕೇಳಿದಾಗ ನಾವು ಕೊಡಬೇಕು, ಆಯಿತಾ. ಯಾವುದಕ್ಕೆ ಆದರೂ ಅದರದ್ದೇ ಸ್ಥಾನ, ಮಾನ, ಮರ್ಯಾದೆ, ಗೌರವ ಅನ್ನೋದೊಂದಿದೆ. ಮಾತು ಅಂತಂದರೆ ಅಷ್ಟು ಸುಲಭ ಅಲ್ಲ. ಮಾತುಗಳು ನಮ್ಮ ಜೀವನದ ಕೊನೆ ಉಸಿರಿರೋವರೆಗೂ ನಿಲ್ಲುತ್ತೆ. ಮಾತುಗಳು ಮರ್ತ್ಕೊಳ್ಳೋಕ್ಕಾಗಲ್ಲ. ಒಂದು ಮುದ್ದೆ ಊಟ ಮಾಡೋದನ್ನು ನಾವು ಮರ್ತ್ಕೋಬೋದಂತೆ, ಒಂದೇಟು ಹೊಡೆದ್ರೂ ಸಹ ಮನುಷ್ಯ ಮರ್ತ್ಕೋಬೋದಂತೆ. ಆದರೆ ಮತ್ತಿನ ನಾಲಿಗೆಯಲ್ಲಿ ಆಡಿರೋ ಮಾತು ಸತ್ತ 6 ತಿಂಗಳು ಆದ್ರೂ ಮರೆಯೋಕ್ಕಾಗಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಅದಕ್ಕೆ ಮಾತಿಗೆ ಅಷ್ಟು ಮಹತ್ವ ಇದೆ, ಅಷ್ಟು ಶಕ್ತಿ ಇದೆ. ಅದಕ್ಕೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಪುಕ್ಸಟ್ಟೆ ಸಲಹೆಯನ್ನು ಯಾರಿಗೂ ಕೊಡೋಕೆ ಹೋಗಬೇಡಿ. ಪುಕ್ಸಟ್ಟೆ ಸಲಹೆ ಕೊಟ್ಟರೆ ಇವಳಿಗೇನು ಕೆಲಸ ಇಲ್ಲ ಮಾಡೋಕ್ಕೆ, ಬಿಟ್ಟು ಪುಂಗಿ ಊದೋಕೆ ಬಂದುಬಿಡ್ತಾಳೆ, ಯಾರು ಹೇಳೋರಿಲ್ವಲ್ಲ, ಅದಕ್ಕೋಸ್ಕರ ನನಗೆ ಬಂದು ಕಿವಿ ಚುಚ್ತಾಳೆ ಅಂತ ಹೇಳ್ತಾರೆ. ಅದೇ ನಾವು ಹೇಳಿದಾಗ, ಅವ್ರು ಕೇಳಿದಾಗ ನಾವು ಹೇಳಿದ್ರೆ, ಪರವಾಗಿಲ್ಲ ಕಣ, ಬುದ್ಧಿವಂತರು, ಎಲ್ಲ ಗೊತ್ತಿದೆ ನೋಡು, ನಾನು ಕೇಳೋದೇ ಮರ್ತ್ಕೊಂಡೆ ಇವ್ರನ್ನ ಅಂತಾರೆ. ಮತ್ತೊಂದು ದಿನ ನಿಮ್ಮ ಹತ್ರ ಬಂದು, ಅಕ್ಕ ಈ ಥರ ಆಗಿದೆ, ಅಣ್ಣ ಈ ಥರ ಆಗಿದೆ, ಏನು ಮಾಡಬೇಕು ಅಂತ ಕೇಳಿದಾಗ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ 1, 2 ಸಜೆಷನ್ ಕೊಡಿ. ಗೊತ್ತಿದೆ ಅಂತಂದ್ಬಿಟ್ಟು ಎಲ್ಲ ಸಜೆಷನ್ನು ಕೊಡೋದಕ್ಕೆ ಹೋಗಬೇಡಿ, ಅಷ್ಟೇ ನಾನು ಹೇಳೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನನ್ನಿಸ್ತು ಈ ವಿಡಿಯೋ ಬಗ್ಗೆ ಖಂಡಿತ ಕಮೆಂಟ್ ಹಾಕಿ. ನಿಮ್ಮ ಅಭಿಪ್ರಾಯಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಇನ್ನೂ ಮಾತಾಡೋದಿದೆ.